ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ಊರಬ್ಬಕ್ಕೆ, ಊರ ಜಾತ್ರೆಗೆ, ತಂಬಿಟ್ಟಿನಾರ್ತಿಗೆ ಸುಗಂಧ ಹೂವಿನ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಅಲಂಕಾರಕ್ಕೆ ನಾನು ಬಿದ್ರು ಕಡ್ಡಿ, ಹಾರ ಪೊಣ್ಸೋ ದಾರ, ಪತ್ರೆ, ಸುಗಂಧ ಹೂವು ಮತ್ತು ಹೂ ಕಟ್ಟೋ ದಾರ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಬಟ್ಟೆ ಅಳತೆ 24 ಇಂಚು. ಈಗ ಕಡ್ಡಿ ಅಳತೆ ನೋಡೋಣ. ಕಡ್ಡಿ ಅಳತೆ ಬಂದು 18.5 ಇಂಚು. ನಾನು ತಗೊಂಡಿರೋ ಬಟ್ಲಿಗೆ 17 ಕಡ್ಡಿ ಬೇಕಾಯಿತು. 1 kg ಹೂ ತಗೊಂಡಿದ್ದೀನಿ. 1 ಹಿಡಿಯಷ್ಟು ಪತ್ರೆ ತಗೊಂಡಿದ್ದೀನಿ. 1 kg ಹೂ ಸಾಕಾಗುತ್ತೆ ಈ ಅಳತೆಗಾದರೆ. ಈಗ ತೊಟ್ಗಳನ್ನೆಲ್ಲ ಬಿಡಿಸ್ಕೋಬೇಕು. ಸುತ್ತೋ ಮೊದಲು ತೊಟ್ಟು ಬಿಡಿಸ್ಕೊಂಡ್ರೆ ಹೂ ಸುತ್ತೋದು ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಬಗ್ತಾ ಇರುತ್ತೆ, ಹೂವು ಜಾರ್ತಾ ಇರುತ್ತೆ. ಅದಕ್ಕೆ ಹೀಗೆ ಹೂಗಳನ್ನು ತೊಟ್ಟು ಬಿಡಿಸ್ಕೋಬೇಕು. ಈಗ ಸುತ್ತೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಕಡ್ಡಿಗೆ 2 ರಿಂದ 3 ಗಂಟುಗಳನ್ನು ಹೂ ಕಟ್ಟೋ ರೀತಿ ಕಟ್ಕೋಬೇಕು. ಆಮೇಲೆ ಹೀಗೆ ಪತ್ರೆಯನ್ನಿಟ್ಟು ಸುತ್ತುತ್ತಿದ್ದೀನಿ. ಇಲ್ಲೇನು ಕಟ್ಟೋ ಅಷ್ಟಿಲ್ಲ, ಬರೀ ಸುತ್ತೋದಷ್ಟೇ. ಪತ್ರೆಗೆ 3 ರಿಂದ 4 ಸುತ್ತು ಸಾಕಾಗುತ್ತೆ. ಇದೇನು ಜಾರೋದಿಲ್ಲ. ಸುಗಂಧ ಹೂಗಳನ್ನು ನೀವು ಒಂದೇ ಸರಿ ಇಟ್ಕೊಂಡು ಸುತ್ತು ಬಿಡ್ಬೋದು. ಮಲ್ಲಿಗೆ ಹೂವೆಲ್ಲ ಆದರೆ ಒಂದೊಂದು ಹೂವಿಗೂ ಸುತ್ತಬೇಕಾಗುತ್ತೆ. ನೋಡಿ, 3 ಹೂಗಳನ್ನು ಹೀಗೆ ಇಟ್ಕೊಂಡು 6 ರಿಂದ 7 ಸುತ್ತು ಸುತ್ತಬೇಕಾಗತ್ತೆ. ಆದಷ್ಟು ದಾರ ಟೈಟಾಗಿರಬೇಕು. ದಾರ ಲೂಸ್ ಬಿಟ್ಟರೆ ಹೂಗಳೆಲ್ಲ ಉದುರೋಗ್ತವೆ. ಆದಷ್ಟು ಟೈಟಾಗಿ ಎಳ್ಕೋಬೇಕಾಗತ್ತೆ ದಾರ. ಹೀಗೆ ಹೂಗಳನ್ನೆಲ್ಲ ನೀಟಾಗಿ ಸುತ್ಕೊಂಡು ಬರಬೇಕಾಗತ್ತೆ. ನಾವು ತಗೊಂಡಿರೋ ಕಡ್ಡಿ ಕವರ್ ಆಗಬೇಕಷ್ಟೇ. ಹಾಗಂತ ಎಕ್ಸ್ಟ್ರಾ ಹೂಗಳನ್ನು ಹಾಕಕ್ಕೆ ಹೋಗ್ಬೇಡಿ. ಜಾಸ್ತಿ ಹೂಗಳನ್ನು ಹಾಕಿದರೂ ಹೂ ಜಾರ್ಕೊಡುತ್ತೆ. ಕಡ್ಡಿ ಕವರ್ ಆಗೋಷ್ಟು ಹೂ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಹೂ ಹಾಕಿದ್ರೂ ಚೆನ್ನಾಗಿ ಕಾಣಲ್ಲ. ಹೂ ಅಷ್ಟೇ ಎಷ್ಟು ಲೈನ್ ಹಾಕ್ತೀರಾ, ಒಂದು ಕಡ್ಡಿಗೆ 17 ಲೈನ್ ಹಾಕ್ತೀರಾ, 18 ಲೈನ್ ಹಾಕ್ತೀರಾ, ಎಷ್ಟು ಲೈನ್ ಹಾಕ್ತೀರಾ ನೋಡಿಕೊಂಡು ಅಷ್ಟೇ ಲೈನ್ಗಳನ್ನು ಎಲ್ಲ ಕಡ್ಡಿಗೂ ಫಾಲೋ ಮಾಡಬೇಕಾಗತ್ತೆ. ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಮಾಡಿದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಹೂವಿನ ಅಲಂಕಾರ ಮಾಡೋದಕ್ಕೆ ಒಬ್ರಿಗಾದರೆ ಒಂದು 2 ಗಂಟೆ ಟೈಮ್ ಬೇಕಾಗತ್ತೆ. ಒಂದು ಬಟ್ಲಿಗೆ ಅಲಂಕಾರ ಮಾಡೋದಕ್ಕೆ. ಇಬ್ಬರು ಮಾಡಿದರೆ 1 ಅವರಿಗೆಲ್ಲ ಆಗೋಗುತ್ತೆ. ತುಂಬ ಈಸಿ ಇದೆ. 1 kg ಹೂ ಸಾಕಾಗುತ್ತೆ ಈ ಅಳತೆಗಾದರೆ. ನೀವೇನಾದರೂ ಇನ್ನೂ ಸ್ವಲ್ಪ ದೊಡ್ಡ ಬಟ್ಲು ತೊಗೋತೀರಾ ಅಂದರೆ ಇನ್ನೊಂದು 1/4 kg ಅರ್ಧ kg ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಹೂವೆಲ್ಲ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಹೀಗೆ 6 ರಿಂದ 7 ಸುತ್ತುಗಳನ್ನು ಸುತ್ತಕೊಂಡು ಹೋಗಬೇಕಷ್ಟೆ. ಮಧ್ಯದಲ್ಲಿ ಎಲ್ಲಿ ಕಟ್ಟೋ ಅವಶ್ಯಕತೆ ಏನಿಲ್ಲ. ಕೊನೆಯಲ್ಲಿ ಮಾತ್ರ ಮತ್ತೆ ಕಟ್ಟಬೇಕಾಗತ್ತೆ. ನೋಡಿ, ಈಗ ನಂದು ಒಂದು ಕಡ್ಡಿ ಮಾಡಿದ್ದು ಮುಗ್ದಿದ್ದೆ. ಈಗ ಹೂ ಕಟ್ಟೋ ರೀತಿ ಕಟ್ತೀನಿ. ಹೀಗೆ 3 ರಿಂದ 4 ಸುತ್ತು ಸುತ್ತಿ ಒಂದು 3 ರಿಂದ 4 ಗಂಟೆಗಳನ್ನು ಕೊನೆಯಲ್ಲಿ ಹಾಕ್ಕೋಬೇಕಾಗತ್ತೆ. ಈಗ ಕಡ್ಡಿಗೆ ಕಟ್ಟಿದ್ದಾಯಿತು. ಎಲ್ಲ ಕಡ್ಡಿಗಳನ್ನು ಕಟ್ಕೊಂಡಿದ್ದೀನಿ. ಈಗ ನಾನು ನೋಡಿ ಈಗ ಬರುತ್ತೆ. ಒಂದು ಕಡ್ಡಿ ತೋರಿಸ್ತಿದ್ದೀನಿ. ಈಗ ಎಲ್ಲ ಕಡ್ಡಿಗಳನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈಗ ಜೋಡಿಸ್ಕೋಬೇಕಾಗುತ್ತೆ. ಜೋಡಿಸ್ಕೊಂಡು ಹಾರ ಪೊಣ್ಸೋ ದಾರ ತೊಗೋಬೇಕು. ಅಳತೆ ನೋಡ್ಕೊಳ್ಳಿ. ಆ ಕಡೆ ಒಂದು 4 ಇಂಚು, ಈ ಕಡೆ ಒಂದು 4 ಇಂಚು ಎಕ್ಸ್ಟ್ರಾ ಬರೋ ಥರ ದಾರ ನೋಡಿಕೊಂಡು ದಾರ ಬಿಡಬೇಕಾಗತ್ತೆ. 2 ದಾರ ಬೇಕು. 2 ದಾರ ತಗೊಂಡು ಹೀಗೆ ಗಂಟು ಹಾಕ್ಕೊಂಡು ಒಂದು 4 ಇಂಚು ಎಕ್ಸ್ಟ್ರಾ ಇರಲಿ.
ಆಮೇಲೆ ನಾವು ಬಟ್ಲಿಗೆ ಇಟ್ಟಾಗ ಕಟ್ಟೋದಕ್ಕೆ ಬೇಕಾಗುತ್ತೆ. ಇಲ್ಲಾಂದರೆ ಆಮೇಲೆ ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಹೀಗೆ ಗಂಟು ಹಾಕ್ಕೊಂಡು ಕಡ್ಡಿಯ ಕೆಳಗಡೆ ಒಂದು ದಾರ, ಮೇಲೆ ಒಂದು ದಾರ ಬರೋ ಥರ ಕಡ್ಡಿಯನ್ನು ಇಟ್ಕೊಂಡು ಕಟ್ಟಬೇಕಾಗತ್ತೆ. 2ನೇ ಹೂವು ಅಥವಾ 3ನೇ ಹೂವಿಗೆ ಕಟ್ಕೊಂಡು ಹೋಗಬೇಕಾಗತ್ತೆ. ಮೊದಲನೇ ಹೂವು ಕಟ್ಟಬೇಡಿ, ಜಾರುತ್ತೆ. ನೋಡಿ ಈ ರೀತಿ 2 ಗಂಟೆಗಳನ್ನು ಹಾಕಬೇಕು. ಹಾರ ಪೊಣಿಸೋ ದಾರ ಆಗಬೇಕು ಇದಕ್ಕೆ, ಹೂ ಸುತ್ತೋ ದಾರ ಆಗಲ್ಲ. ಆದಷ್ಟು ದಾರ ಟೈಟಾಗಿ ಎಳ್ಕೊಬೇಕಾಗುತ್ತೆ. ಹೂ ಸುತ್ತೋವಾಗಲೂ ಅಷ್ಟೇ, ಕಡ್ಡಿ ಕಟ್ಟೋವಾಗಲೂ ಅಷ್ಟೇ. ಹೀಗೆ ಒಂದೊಂದೇ ಕಡ್ಡಿಯನ್ನು ಇಟ್ಕೊಂಡು 2 ಗಂಟುಗಳನ್ನು ಗ್ಯಾಪ್ ಬಿಡದೆ ಟೈಟಾಗಿ ಕಟ್ಟಬೇಕಾಗುತ್ತೆ. ಇದು ಮಾಡೋದು ತುಂಬ ಸುಲಭ, ನೋಡೋದಕ್ಕೆ ಕಷ್ಟ ಅನಿಸುತ್ತೆ ಅಷ್ಟೇ. ಒಂದು ಸಾರಿ ಟ್ರೈ ಮಾಡಿದರೆ ತುಂಬ ಈಸಿ. ಇದು ಸೀಸನ್ನಲ್ಲಾದರೆ ಹೊರಗಡೆ ಎಲ್ಲ ಒಂದೊಂದು ಬಟ್ಲಿಗೆ 1,500ದಿಂದ 3,000 4,000 ತನಕ ಇರುತ್ತೆ. ಹೀಗೆ ನಾವೇ ಕೂತ್ಕೊಂಡು ಮಾಡಿದ್ರೆ ಅದರಲ್ಲಿ ಖುಷಿನೂ ಇರುತ್ತೆ, ನಾವೇ ಮಾಡಿದ್ವಿ ಅಂತ. ಒಂದು ಸಾರಿ ಟ್ರೈ ಮಾಡಿ, ತುಂಬ ಈಸಿ ಇರುತ್ತೆ, ಕಷ್ಟ ಏನಿಲ್ಲ. ಎರಡನೇ ಹೂ ಕಟ್ತೀರಾ 3ನೇ ಹೂ ಕಟ್ತೀರಾ ನೋಡಿಕೊಂಡು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಆದಷ್ಟು ಹೀಗೆ ಟೈಟಾಗಿ ಕಟ್ಕೊಂಡ್ರೆ ಗ್ಯಾಪ್ ಬರಲ್ಲ. ಇಲ್ಲಾಂದರೆ ನೀವು ದಾರ ಸ್ವಲ್ಪ ಲೂಸ್ ಬಿಟ್ಟರೆ ಬಟ್ಲಿಗೆ ಇಟ್ಟಾಗ ಗ್ಯಾಪ್ ಕಾಣುತ್ತೆ. ನೋಡಿ ಎಲ್ಲ ಕಟ್ಟಿದಾಯಿತು. ನೋಡಿ ಹೀಗೆ ಕೆಳಗಡೆನೂ ಕಟ್ಕೋಬೇಕಾಗುತ್ತೆ. ಅದಕ್ಕೂ ಅಷ್ಟೇ 2 ಗಂಟೆ ಹಾಕ್ಕೋಬೇಕು. ದಾರಾನ ಒಂದೊಂದೇ ಕಡ್ಡಿ ಜೋಡಿಸ್ಕೊಳ್ತಾ ಕಟ್ಕೊಂಡು ಟೈಟಾಗಿ ಹೋಗಬೇಕಷ್ಟೆ. ನೋಡಿ ಕೆಳಗಡೆ ಕಟ್ಟಿದ್ದೀನಿ, ಅದನ್ನು ತೋರಿಸಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ. ಈಗ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ದಾರಾನ, ಆ ದಾರಾನ ನಾವು ಬಟ್ಲಿಗಿಡೋ ಮೊದಲೇ ಕಟ್ಕೋಬೋದು. ನೋಡಿ ಆರಾಮಾಗಿ ಎತ್ಕೋಬೋದು. ಹೀಗೆ ನೀಟಾಗಿ ಕಟ್ಟಿದರೆ ಗ್ಯಾಪ್ ಏನು ಬರಲ್ಲ. ಹೀಗೆ ಕಟ್ಕೊಂಡು ಮೇಲೆ 2 ದಾರ, ಕೆಳಗಡೆ 2 ದಾರ ಕಟ್ಬಿಟ್ಟು ಆಮೇಲೆ ಬಟ್ಲಿಗೆ ಇಟ್ಕೋಬೋದು ಈಸಿಯಾಗಿ. ತುಂಬ ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ದಾರ ಬಿಡಬೇಕು, ಇಲ್ಲಾಂದರೆ ಈಗ ದಾರ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ, ಬಿಟ್ಟಿಲ್ಲ ಅಂದರೆ. ಈ ಹೂವಿನ ಅಲಂಕಾರ ಮಾಡುವಾಗ ಒಂದು ಮಾತ್ರ ಕರೆಕ್ಟಾಗಿ ಫಾಲೋ ಮಾಡಬೇಕು. ಹೂವು ಸುತ್ತೋವಾಗ ಟೈಟಾಗಿರಬೇಕು, ಹೂವು ದಾರ ಸುತ್ತೋವಾಗ. ಆಮೇಲೆ ಕಡ್ಡಿ ಕಟ್ಟೋವಾಗಲೂ ಅಷ್ಟೇ ಆದಷ್ಟು ಟೈಟಾಗಿ ಎಳ್ಕೋಬೇಕು ದಾರಾನ. ಇಲ್ಲಾಂದರೆ ಲೂಸ್ ಆಗಿಬಿಟ್ರೆ ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈಗ ಆಯಿತು. ಈಗ ನಾನು ಒಂದು ಬಟ್ಲನ್ನು ಇಡ್ತೀನಿ. ಇದನ್ನಂತೂ ಇಡಲೇಬೇಕು ನೀವು, ಆದಷ್ಟು ಟೈಟಾಗಿರುವಂಥ ಬಟ್ಲನ್ನು ಇಡಬೇಕು. ಈ ಬಟ್ಲು ಇಟ್ಟಿಲ್ಲ ಅಂದರೆ ನೋಡಿ ಈಗ ಶೇಪ್ ಕಾಣಿಸ್ತಿಲ್ಲ ರೌಂಡಾಗಿ, ಆ ರೀತಿ ಶೇಪ್ ಬರಲ್ಲ. ಒಂದು ಬಟ್ಲು ಅಥವಾ ಪ್ಲೇಟೋ ಏನಾದರೂ ಅದಕ್ಕೆ ಟೈಟಾಗಿ ಇಡಿಸೋ ಅಂಥದ್ದನ್ನು ಇಡಬೇಕಾಗತ್ತೆ ಒಳಗಡೆ. ನೋಡಿ ನಾವು ಇಡೋವಾಗ ಸ್ವಲ್ಪ ಟೈಟ್ ಅನಿಸ್ಬೇಕು ನಮಗೆ, ಆವಾಗ ನೀಟಾಗಿ ರೌಂಡಾಗಿ ಶೇಪ್ ಬರುತ್ತೆ. ಇಲ್ಲ ಬಗ್ಗೋ ಚಾನ್ಸು ಇರುತ್ತೆ ನೀವು ಆ ಥರ ಬಟ್ಲು ಏನಾದರೂ ಇಟ್ಟಿಲ್ಲ ಅಂದರೆ. ನೋಡಿ ಈಗ ಆಯಿತು. ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ, ಈಸಿಯಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಹೂವಿನ ಅಲಂಕಾರನ ಮಾಡಿ ಮುಂದೆ ಹಾಕ್ತೀನಿ ವಿಡಿಯೋಗಳನ್ನು, ಅವುಗಳನ್ನು ಒಂದು ಸಾರಿ ನೋಡಿ. ಇದು ಫಸ್ಟ್ನೇ ವಿಡಿಯೋ ಹಾಕ್ತಿದ್ದೀನಿ. ಮುಂದೆ ಇನ್ನೂ ಬೇರೆ ಬೇರೆ ವಿಡಿಯೋಗಳು, ಬೇರೆ ಬೇರೆ ಹೂಗಳನ್ನು ಮಾಡಿ
ಅಲಂಕಾರ ಅದನ್ನು ಹಾಕ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಅಲಂಕಾರನ ಈ ಬಾರಿ ನಿಮ್ಮೂರಿನ ಜಾತ್ರೆಗೆ ತಂಬಿಟ್ಟಿನ ಆರತಿಗೆ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.